everyone, it's me Navin. ನಾವು ಇವತ್ತು ಪ್ಯೂರಿಫಿಕೇಶನ್ ಆಫ್ ವಾಟರ್ ಇನ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಕಲಿತಾ ಇದ್ದೀವಿ. ಸೊ ನಮ್ಗೆ ಗೊತ್ತು, ನಮ್ಮ ಮನೆಗಳಲ್ಲಿ ನಮ್ಗೆ ಏನಾದ್ರು ವಾಟರ್ ಪ್ಯೂರಿಫೈ ಮಾಡಬೇಕು ಅಂದಾಗ ನಾವು ವಾಟರ್ನ 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲ್ ಮಾಡ್ತೀವಿ, ಅಥವಾ ಫಿಲ್ಟರ್ ಅಂದ್ರೆ ನಮ್ಮ ಮನೆಯಲ್ಲಿ ಫಿಲ್ಟರ್ಗಳನ್ನ ಅಕ್ವಾಗಾರ್ಡ್ ಆಗಿರ್ಬೋದು, ನಾವು ಯಾವುದೇ ಕಂಪ್ನಿದಾಗಿರ್ಬೋದು ಯೂಸ್ ಮಾಡ್ತೀವಿ. ಬಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನಮಗೆ ಪ್ಯೂರಿಫೈ ಮಾಡಬೇಕು ಅಂದಾಗ ನಮಗೆ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್ ಅನ್ನು ನಮಗೆ ಬಾಯ್ಲ್ ಮಾಡಲು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಲ್ಲೇನ್ ಮಾಡ್ತಾರೆ, ಈ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಮೆಥಡ್ ಯಾವುದು ಅಂದ್ರೆ, ಈ ತರ ಟ್ಯಾಂಕ್ ಅನ್ನ ನೀವು ಸಿಟೀಸ್ ಅಲ್ಲಿ ನೀವು ನೋಡಿರ್ತೀರಾ. ಸೊ ಈ ಟ್ಯಾಂಕ್ಗೆ ಇಲ್ಲಿ ಕೆಳಗಡೆ ಪೈಪ್ ಲೈನ್ಸ್ ಇರುತ್ತೆ. ಆ ಪೈಪ್ ಲೈನ್ಸ್ ಹಿಂದೆ ಇರೋ ಕತೆ ಏನು ಹಾಗಾದ್ರೆ? ಸೊ ಫಸ್ಟ್ ಸೋರ್ಸ್ ಆಫ್ ವಾಟರ್ ಬಂದ್ಬಿಟ್ಟು ನಮ್ಗೆ ರಿವರ್ ಇಂದ ವಾಟರ್ ಬರುತ್ತೆ. ಸೊ ರಿವರ್ ಇಂದ ವಾಟರ್ ಬಂದ್ಮೇಲೆ ಫಸ್ಟ್ ಟ್ಯಾಂಕ್ ಅನ್ನು ನಾವು ಸೆಡಿಮೆಂಟೇಶನ್ ಟ್ಯಾಂಕ್ ಅಂತ ಹೇಳ್ತೀವಿ. ಈ ಸೆಡಿಮೆಂಟೇಶನ್ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಲಾರ್ಜ್ ಪಾರ್ಟಿಕಲ್ಸ್ ಅಂದ್ರೆ ಈ ಮರಳಾಗಿರ್ಬೋದು, ಭಾರ ಇರೋ ಯಾವ್ದಾದ್ರು ಪಾರ್ಟಿಕಲ್ಸ್ ಇದ್ರೆ ಸೊ ಅದೇನಾಗುತ್ತೆ, ಈ ಬಾಟಮ್ ಅಲ್ಲಿ ಅದು ಸೆಟಲ್ ಡೌನ್ ಆಗುತ್ತೆ. ಸೊ ಸೆಟಲ್ ಡೌನ್ ಆಗೋ ಪ್ರೋಸೆಸ್ ಅನ್ನ ನಾವು ಸೆಡಿಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಟ್ಯಾಂಕ್ ಅನ್ನ ನಾವು ಸೆಡಿಮೆಂಟೇಶನ್ ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲಿಂದ ಬಂದ ವಾಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಯೂಮ್ ಅಥವಾ ಲೋಡಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ. ಯಾಕೆ ಇದನ್ನ ಲೋಡಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಲೋಡಿಂಗ್ ಇಸ್ ಒನ್ ಪ್ರೋಸೆಸ್, ಒಂದು ಪ್ರೋಸೆಸ್ ಆಗಿರುತ್ತೆ, ಫಿಲ್ಟರ್ ಮಾಡೋ ಒಂದು ಪ್ರೋಸೆಸ್. ಸೊ ಈ ಲೋಡಿಂಗ್ ಟ್ಯಾಂಕ್ ಅಲ್ಲಿ ಅಲ್ಯೂಮ್ ಅನ್ನೋ ಕೆಮಿಕಲ್ಸ್ ನ ಆಡ್ ಮಾಡಿದ್ರೆ ಈ ಸ್ಯಾಂಡ್ಗಿಂತ ಇನ್ನೂ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದೇನಾಗುತ್ತೆ, ಅದು ಬಾಟಮ್ ಅಲ್ಲಿ ಹೋಗಿ ಸೆಟಲ್ ಡೌನ್ ಆಗುತ್ತೆ. ನೆಕ್ಸ್ಟ್ ವಾಟರ್ ಇಲ್ಲಿಂದ ಬಂದು, ಸೊ ನೆಕ್ಸ್ಟ್ ವಾಟರ್ ಏನಾಗುತ್ತೆ, ಇನ್ನೊಂದು ಟ್ಯಾಂಕ್ ಇರುತ್ತೆ. ಸೊ ಅಲ್ಲಿ ಒಂದು ಪಂಪ್ ಫಿಕ್ಸ್ ಮಾಡಿರ್ತಾರೆ. ಆ ಪಂಪ್ ಏನ್ ಮಾಡುತ್ತೆ, ವಾಟರ್ನ ಫಿಲ್ಟರ್ ಮಾಡುತ್ತೆ. ಸೊ ಫಿಲ್ಟರ್ ಮಾಡಿ ಈ ಟ್ಯಾಂಕಿಗೆ ಕಳಿಸುತ್ತೆ. ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ದಿಸ್ ಟ್ಯಾಂಕ್ ಆಸ್ ಅ ಫಿಲ್ಟ್ರೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಫಿಲ್ಟರ್ ಆದ ವಾಟರ್ ಏನಾಗುತ್ತೆ, ನೆಕ್ಸ್ಟ್ ಟ್ಯಾಂಕಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಟ್ಯಾಂಕ್ ಏನಂದ್ರೆ ಕ್ಲೋರಿನೇಷನ್ ಟ್ಯಾಂಕ್. ಸೊ ಇಲ್ಲೇನ್ ಮಾಡ್ತಾರೆ, ಕ್ಲೋರಿನ್ ನ ಆಡ್ ಮಾಡ್ತಾರೆ. ಕ್ಲೋರಿನ್ ಈಗ ಒನ್ ಕೆಮಿಕಲ್. ಸೊ ಆ ಕೆಮಿಕಲ್ ನ ಆಡ್ ಮಾಡೋದ್ರಿಂದನೂ ವಾಟರ್ ಅಲ್ಲಿರೋ ಬ್ಯಾಕ್ಟೀರಿಯಾಸ್ ಅಥವಾ ಜರ್ಮ್ಸ್ ಏನಾಗುತ್ತೆ ಸತ್ತೋಗುತ್ತೆ. ಸೊ ಅದಕ್ಕೆ ನಾವು ಈ ಟ್ಯಾಂಕ್ ಅನ್ನ ಕ್ಲೋರಿನೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ. ಈ ಟ್ಯಾಂಕ್ ಅಲ್ಲಿ ಜರ್ಮ್ಸ್, ವಾಟರ್ ಅಲ್ಲಿ ಜರ್ಮ್ಸ್ ಇದ್ರೆ ಅದು ಸತ್ತು ಹೋಗುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ವಾಟರ್ ಏನಾಗುತ್ತೆ, ಈ ಟ್ಯಾಂಕಿಗೆ ಹೋಗಿ ಬೀಳುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಟ್ಯಾಂಕ್ ಇಂದ ಸಿಟೀಸ್ ಅಲ್ಲಿ ಅಥವಾ ಎಲ್ಲ ಮನೆಗಳಿಗೆ ಅದು ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಈ ಪ್ರೋಸೆಸ್ ಅನ್ನು ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ವಾಟರ್ ನ ಪ್ಯೂರಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ಸೆಡಿಮೆಂಟೇಶನ್ ಟ್ಯಾಂಕ್, ಲೋಡಿಂಗ್ ಟ್ಯಾಂಕ್, ಫಿಲ್ಟ್ರೇಷನ್ ಟ್ಯಾಂಕ್, ಕ್ಲೋರಿನೇಷನ್ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕ್. So these are the 5 steps in the purification of water in large scale industry. Thank you.